ನಮ್ಮ ನಿತಿನ್ ಇವತ್ತು ಏನೇನೋ ಮಾತಾಡ್ತಿದ್ದಾನೆ. ಏನು ಮಾತಾಡ್ತಿದ್ದಾನೆ ಅವನಿಗೆ ಗೊತ್ತಿಲ್ಲ ನಿದ್ರೆಗಣ್ಣಲ್ಲಿ. ಸೊ ನಾವು ಲಗೇಜ್ನ ಪ್ಯಾಕ್ ಮಾಡ್ತಿದ್ದೀವಿ. ಗಾಡಿ ಸ್ಟಾರ್ಟ್. ಬೆಳಗ್ಗೆ 5:25 ರೂಮನ್ನು ಚೆಕ್ಔಟ್ ಮಾಡಿ ಈಗ ಹೊರಡ್ತಾ ಇದ್ವಿ. ಸೊ ಗೈಸ್, ಬೆಳಗ್ಗೆ ಸ್ಟಾರ್ಟ್ ಆದ್ವಿ, 2 ನಿಮಿಷನೂ ಆಗಿಲ್ಲ, ಮಳೆ ಅಂದರೆ ಮಳೆ ಬರ್ತಿದೆ. ಸೊ ನೋಡಬೇಕು, ಜಾಸ್ತಿ ಆದರೆ ರೈನ್ಕೋಟ್ ಹಾಕ್ಕೊಂಡು ಹೋಗ್ತಿರೋದಷ್ಟೇ. ಸೊ ಮಳೆಯಲ್ಲೇ ಹೋಗೋದು ಇವತ್ತು, ಎಲ್ಲೂ ಸ್ಟಾಪ್ ಅಂತೂ ಇಲ್ಲ. ಸುಮ್ಮನೆ ಹನಿತಿದೆ ಇಲ್ಲಿ, ನೋಡೋಣ. ಬಟ್ ಮಳೆ ಬಂದಿದೆ, ಜೋರಾಗಿ ಬಂದು ನಿಂತಿದೆ. ಯಾಕಂದರೆ ನಾವು ಹೊರಟಿದ್ದ ಟೈಮು ಏನೋ ಸರಿ ಗೊತ್ತಿಲ್ಲ. ಬಟ್ ಓಕೆ, ಇನ್ನೊಂದು 10 ನಿಮಿಷ ಬೇಗ ಹೊರಟಿದ್ರು ಜೋರು ಮಳೆ ಸಿಕ್ಕಾಕೋತಿದ್ವಿ ನಾವು. ಒಂದು ಲೊಕೇಶನ್ ಕಾಣಿಸ್ತು ಬರಬೇಕಿದ್ರೆ. ಏನಕ್ಕೆ ನಿಲ್ಸಿದ್ವಿ ಅಂತಂದರೆ, ಬೋರ್ಡ್ ನೋಡಿದ್ರೆ ಗೊತ್ತಾಗತ್ತೆ ನಿಮಗೆ, RCB. ಸೊ ಈ RCB ಬೋರ್ಡ್ ಕಾಣಿಸ್ತು, ಹಾಗಾಗಿ ಸಿಕ್ಕಾಪಟ್ಟೆ ಮಳೆ ಬರ್ತಿತ್ತು. ಅದೇ ಒಂದು ವಿಡಿಯೋ ಮಾಡೋಕ್ಕಾಗಿಲ್ಲ, ರೆಕಾರ್ಡಿಂಗ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ಹೆವಿ ಮಳೆ ಹೊಡಿತಿತ್ತು. ಸೊ ಇದು ಒಂಥರ ತೋರಿಸ್ತೀನಿ ಹೆಂಗಿದೆ ಅಂತ. ಸೊ ಡ್ಯಾಮ್ ಅನಿಸುತ್ತೆ. ದೊಡ್ಡ ದೊಡ್ಡ ವೆಹಿಕಲ್ ಹೋದರೆ ಸಖತ್ ಶಿವರಿಂಗ್ ಆಗುತ್ತೆ, ಇಲ್ಲಿ ಶೇಕ್ ಆಗುತ್ತೆ ಬ್ರಿಡ್ಜು. ನೋಡಿ ಈ ಕಡೆ ತೋರಿಸ್ತೀನಿ ನಿಮಗೆ. ಎಲ್ಲ ಸ್ನಾನ ಮಾಡೋರು ಸ್ನಾನ ಮಾಡ್ತಿದ್ದಾರೆ. ಮೋಸ್ಟ್ಲಿ ಅಲ್ಲಿ ಯಾವುದೋ ದೇವಸ್ಥಾನ ಅನಿಸುತ್ತೆ ಅದು. ಸೊ ದೇವಸ್ಥಾನಕ್ಕೆ ಅಟ್ಯಾಚ್ ಆಗಿ ಬ್ರಿಡ್ಜ್ ಇದೆ. ಸೊ ನಾನು ತೋರಿಸ್ತೀನಿ ನಿಮಗೆ ಹೆಂಗೆ ಕಾಣುತ್ತೆ ನೋಡಿ ವಾಟರ್. ಸೂರ್ಯ ಉದಯಿಸಿ ಒಂದು ಸ್ವಲ್ಪ ಮೇಲೆ ಬಂದಿದ್ದಾನೆ ಅಷ್ಟೇ. ಬಟ್ ಈ ಬ್ರಿಡ್ಜ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಹೆಸರಿಗೆ RCB ಒಂದು. ಬ್ರಿಡ್ಜು ಅಥವಾ ಡ್ಯಾಮ್ ಏನಾದರೂ ಅನ್ಕೋಬೋದು, ಬಟ್ ಸಖತ್ ಉದ್ದ ಇದೆ, ತುಂಬ ಉದ್ದ ಇದೆ. ಅಲ್ಲಿ ಬೋಟಿಂಗ್ ಎಲ್ಲ ಮಾಡ್ತಿದ್ದಾರೆ, ಮೋಸ್ಟ್ಲಿ ಫಿಶಿಂಗಿಗೆ ಅನಿಸುತ್ತೆ. ಸೊ ನಿಮಗಲ್ಲಿ ವಾಕಿಂಗ್ಗೆ ಪಾತ್ ಮಾಡಿದ್ದಾರೆ. ಹಾಗೆ ನಿಮಗೆ ಅಲ್ಲಿ ವ್ಯೂ ಪಾಯಿಂಟು ಇದೆ, ಕಾಣಿಸ್ಬೋದು ನಿಮಗೆ. ಸೊ ಗೇಟ್ ನಂಬರ್ಸ್ ಇದೆ. ಸೊ ಫ್ರಮ್ 1 to 70ವರೆಗೂ ಗೇಟ್ ನಂಬರ್ಸ್ ಇದೆ. ಸೊ ದೊಡ್ಡ ಡ್ಯಾಮೇ. ಸೊ 70 ಗೇಟ್ ಇದೆ ಓವರಾಲ್ ಈ ಬ್ರಿಡ್ಜ್ ಮೇಲೆ. ಓಕೆ, ಈಗ ಫೋಟೋಸು ವೀಡಿಯೋಸು ತೆಗೆದಾದಮೇಲೆ ಈಗ ಮತ್ತೆ ನಮ್ಮ ಪಯಣ ಪೊನ್ನನಿ ಕಡೆ. ಈ ಲೊಕೇಶನ್ ಬಂದುಬಿಟ್ಟು ಮಂಜೇರಿ ಟು ಪೊನ್ನನಿ ರೂಟಲ್ಲಿ ಬರುತ್ತೆ. ಇದು ಡ್ಯಾಮ್. ಮುಂದೆ ಹೋಗಿ ವಾಪಸ್ ಬಂದ್ವಿ. ಆಲ್ರೆಡಿ ಮನು ಮತ್ತು ನಿತಿನ್
ಇಬ್ಬರು ಇದ್ದಾರೆ ಇಲ್ಲಿ. ಅಲ್ಲಿ ಫೋಟೋ ಸೆಷನ್ ನಡೀತಾ ಇದೆ ಅವ್ರದ್ದು. ಓಕೆ, ಈಗ ನಾವು ಮುಂದೆ ಹೋಗ್ತಾ ಇದ್ವಿ. ನೀವೊಂದು ಅಬ್ಸರ್ವ್ ಮಾಡ್ಬೋದು ಇಲ್ಲಿ ಏನಾಗಿದೆ ಅಂತ. ಮಿರರು ಲೂಸ್ ಆಗಿದೆ, ಸೊ ಅದನ್ನು ವರ್ಕಳದಲ್ಲಿ ಹೋಗಿ ಸರಿ ಮಾಡಿಸೋಣ ಅಂತ ಹಾಗೆ ಬಿಟ್ಟಿದ್ದೀನಿ. ನಮಗೆ 63 ಕಿಲೋಮೀಟ್ರು 2 ಅವರ್ ತೋರಿಸ್ತಿದೆ. ಸ್ಥಿತಿ ಒಂದು ಹೇಳಬೇಕಿತ್ತು ಹೆಂಗಿದ್ದಾರೆ ಏನು ಅಂತ. ನಾವು ಎಷ್ಟೇ ಹಾರನ್ ಹೊಡೆದ್ರು ಒಂದು ಚೂರು ರಿಯಾಕ್ಟ್ ಮಾಡೋದಿಲ್ಲ. ಅವ್ರ ಪಾಡಿಗೆ ಅವ್ರು ಹೋಗ್ತಿರ್ತಾರೆ, ಅವ್ರ ಪಾಡಿಗೆ ಅವ್ರು ಬರ್ತಿರ್ತಾರೆ. ರೋಡ್ ಮಾತ್ರ ಸಿಕ್ಕಾಪಟ್ಟೆ ಹಾಳಿದೆ, ಸಿಕ್ಕಾಪಟ್ಟೆನೇ ಹಾಳಿದೆ. ಇದು ಕೊಚ್ಚಿಯಿಂದ ವರ್ಕಳ ಹೋಗೋ ರೂಟು. ರೋಡ್ ಮಾತ್ರ ಸಿಕ್ಕಾಪಟ್ಟೆ ಹಾಳಾಗಿದೆ, ಕನ್ಸ್ಟ್ರಕ್ಷನ್ ನಡೀತಾ ಇದೆ. NH66 ಹೆಂಗಾಗ್ತಿದೆ ಅಂದರೆ ಲಿಟ್ರಲಿ 80 ಕಿಲೋಮೀಟ್ರಿಗೆ 3.5 ತಾಸು ತೋರಿಸ್ತಿದೆ. ಸೊ 80 ಕಿಲೋಮೀಟ್ರು 3.5 ತಾಸು ಹೊಡೆದು ಸಾಕಾಯಿತು. ಅದ್ರ ಜೊತೆಗೆ ಏನಪ್ಪ ಅಂತಂದರೆ, ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು, ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು. ಆಕ್ಚುಲಿ ನಾವು ಇಲ್ಲಿಗೆ ಬರ್ಬೇಕಿದ್ರೆ ಕಾಗದ ದೋಣಿಯಲ್ಲಿ ಹಾಡೋಣ ಅನ್ಕೊಂಡಿದ್ವಿ. ಭ್ರಮೆ. ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ಹಾಡೋಕ್ಕಾಗಲ್ಲ ಇಲ್ಲಿ ಅಂತ. ಓಕೆ, ಇಷ್ಟ ಆಯಿತು. ಮನೋವರು ನೋಡಿ ಪಾಪ, ಮನೋವರು ವಿನಯ್ ಅವರು ನೋಡೋಕೆ ಬೇಡ ಅಂತ ಅನಿಸ್ತಿದ್ದಾರೆ. ತುಂಬ ಚೆನ್ನಾಗಿ ಬೆಳ್ಳಗೆ ಹೋಗಿದ್ದಾರೆ. ಇಷ್ಟೆಲ್ಲ ಆದ್ಮೇಲೆ ಜನ ಬಂದ್ಬಿಟ್ಟು ಹೇಗಿದೆಯಾ ಮನು ಅಂತಾರೆ. ಏನು ಮಾತಾಡೋದು, ಮಾತೇ ಬರ್ತಾ ಇಲ್ಲ. ಪದಗಳಿಗೆ ನಿಲುಕದ್ದು, ಪದಗಳಲ್ಲಿ ಇದನ್ನ ವರ್ಣಿಸಕ್ಕೆ ಸಾಧ್ಯನೇ ಇಲ್ಲ. ಆದರೂ ವರ್ಣಿಸಿ ಒಂದೆರಡು ವಾಕ್ಯದಲ್ಲಿ. 1 ಗಂಟೆಗೆ ಊಟಕ್ಕೆ ವರ್ಕಳ ಹೋಗೋಣ ಅನ್ಕೊಂಡಿದ್ದು. ಹೌದು, ಈಗ 5 ಗಂಟೆಗೆ ಸ್ನ್ಯಾಕ್ಸಿಗೆ ಹೋಗ್ಬೇಕು. ನನ್ನ ಐಫೋನ್ ಚಾರ್ಜಿಗೆ ಹಾಕಿದ್ದಾರೆ. ಅವರ ಐಫೋನ್ ಚಾರ್ಜಿಗೆ ಹಾಕ್ಕೊಂಡಿದ್ದಾರೆ. ಅವ್ರ ಐಫೋನ್ ಇವಾಗ ಚಾರ್ಜ್ ಆಗೋವರೆಗೂ ಬೆಟ್ಟಿಂಗ್ ಆಡಿದ್ರು. ಬೆಟ್ಟಿಂಗ್ ಆಡಿಬಿಟ್ಟು ಇವಾಗ ಇವ್ರದ್ದು ಐಫೋನ್ ಇದೆ, ಆ ಐಫೋನ್ ಸೋತಿದ್ದಾರೆ. ಇವಾಗ ಐಫೋನ್ ನಂದು, ಸ್ಟಿಲ್ ಅವನಿಗೆ ಸಾಲ ಕೊಟ್ಟಿದ್ದೀರಿ. ಅವನೇ ಅದನ್ನ ಮೈಂಟೈನ್ ಎಲ್ಲ ಮಾಡ್ತಾ ಇದ್ದಾನೆ. ಆದರೂ ವಿತೌಟ್ ಎನಿ ಡಿಫಿಕಲ್ಟಿ ನಾನು ಒಬ್ಬ ಐಫೋನ್ ಓನರ್ ಆಗ್ಬಿಟ್ಟೆ ಅಷ್ಟೇ. ಥ್ಯಾಂಕ್ ಯು. ಹೆಸರು ಬೇರೆಯವ್ರದ್ದು ಅಂತಾರಲ್ಲ ಹಂಗೆ. ಸೊ ಇವಾಗ ನಮ್ಮ ಪ್ರಕಾರ ಏನಪ್ಪ ಅಂತಂದರೆ, ಇವಾಗಿರೋ ಬೆಟ್ಟಿಂಗ್ ಆ್ಯಪನ್ನ ಬ್ಯಾನ್ ಮಾಡಬೇಕು. ಸೊ ಇದು ನಮ್ಮ ಒಂದು ಪರಿಸ್ಥಿತಿ ಹಿಂಗಾಗ್ಬಿಡುತ್ತೆ. ಕಳಕಳಿಯ ಮನವಿ. ಇಲ್ಲ ಅಂದರೆ ನೋಡಿ, ಮನೋಹರ ಐಫೋನ್ನ ನಿತಿನ್ ಅವ್ರ ಚಾರ್ಜ್ ಹಾಕಿ ಕಾಯ್ತಿದ್ದಾರೆ. ಸೊ ಈ ಪರಿಸ್ಥಿತಿ ಎಲ್ರಿಗೂ ಬರೋದು ಬೇಡ. ಸೊ ಹಾಗಾಗಿ ಬ್ಯಾನ್ ಬೆಟ್ಟಿಂಗ್ ಆ್ಯಪ್. ಬೆಟ್ಟಿಂಗ್ ಆಡಿ ಒಂದು ಐಫೋನ್ ಕಳ್ಕೊಂಬಿಟ್ರು. ಸೊ ಹಾಗಾಗಿ ನೋಡಿ, ಬ್ಯಾನ್ ಬೆಟ್ಟಿಂಗ್ ಆ್ಯಪ್ಸ್. ಸೊ ಬೆಟ್ಟಿಂಗ್ ಆ್ಯಪ್ನ ಯೂಸ್ ಮಾಡಬೇಡಿ. ಆದ್ರೂ ಲೈವಲ್ಲಿ ಬೆಟ್ಟಿಂಗ್ ಆಡಿ ಸೋತಿದ್ದು, ಆ್ಯಪಲ್ ಅಲ್ಲ. ಕೆಲವೊಂದಷ್ಟು ಜನರಿಗೆ ರಾತ್ರಿ ಕಳೆದು ಬೆಳಗಾಗೋಷ್ಟರಲ್ಲಿ ಶ್ರೀಮಂತರ ಆಗೋ ಆಸೆ. ಈ ಆಸೆಯಿಂದ ಏನೆಲ್ಲ ಮಾಡಬಹುದು ಅಂತ ಹುಡುಕ್ತಿರ್ತಾರೆ. ಅದರಲ್ಲಿ ಒಂದು ಯಾವುದಪ್ಪ ಅಂದರೆ ಬೆಟ್ಟಿಂಗ್. ಈಗ ನಾವು ಟೀ ಕುಡಿಯುವಾಗ ಈ ಯೋಚನೆ ನಮಗೆ ಬಂತು. ಸುಮಾರಷ್ಟು ಜನ ಬೆಟ್ಟಿಂಗ್ ಆಡ್ತಾರೆ, ಅದರಲ್ಲಿ ಯಾರೋ ಒಬ್ಬರೋ ಇಬ್ಬರೋ ದುಡ್ಡು ಮಾಡ್ಕೋತಾರೆ. ಇನ್ನೂ ಸ್ವಲ್ಪ ಜನ ಒಡವೆ ಆಸ್ತಿ ಪಾಸ್ತಿನ ಮಾರ್ಕೋತಾರೆ. ಇನ್ನೂ ಕೆಲವರು ಇರೋದನ್ನೆಲ್ಲ ಬೆಟ್ಟಿಂಗ್ನಲ್ಲೇ ಹಾಕಿ ಹಾಳು ಮಾಡ್ಕೋತಾರೆ. ಕೊನೆಗೊಂದು ದಿನ ಅವರ ಜೀವ ಮತ್ತು ಜೀವನ ಎರಡನ್ನೂ ಕಳ್ಕೋತಾರೆ. ದುಡ್ಡು ಹೋದ್ರೆ ಮತ್ತೆ ಸಂಪಾದನೆ ಮಾಡಬಹುದು, ಆದರೆ ಜೀವ ಹೋದ್ರೆ ಮತ್ತೆ ಬರಲ್ಲ. ನಿಮ್ಮನ್ನೇ ನಂಬ್ಕೊಂಡು ಮನೇಲಿ ಒಂದಷ್ಟು ಜನ ಕಾಯ್ತಾ ಇರ್ತಾರೆ. ಹಾಗಾಗಿ ಬೆಟ್ಟಿಂಗ್ ಆಡೋದಕ್ಕೆ ಹೋಗಬೇಡಿ, ಹಾಸಿಗೆ ಇದ್ದಷ್ಟೇ ಕಾಲ್ಚಾಚಿ. ಕೆಲವ್ರು ಹೇಳ್ತಾರೆ ಇದೆಲ್ಲ ನಿನಗೆ ಯಾಕೆ ಬೇಕು ಅಂತ, ಆದರೂ ಯಾಕೋ ಹೇಳಬೇಕು ಅಂತ ಅನ್ನಿಸ್ತು, ಹೇಳ್ತಿದ್ದೀನಿ ಅಷ್ಟೆ. ಮಾಡ್ತಾ ಇದ್ದಾರೆ, ಎಲ್ಲರೂ ಮಾಡ್ತಿದ್ದಾರೆ. ಆದರೂ ಅವ್ರ ಪಾಡಿಗೆ ಅವ್ರು ಹೋಗ್ತಿದ್ದಾರೆ. ಇವಾಗ ಆಕ್ಚುಲಾಗಿ ಒಂದು ಇನ್ಸಿಡೆಂಟ್ ಆಯಿತು. ನಮ್ಮ ಪಾಡಿಗೆ ನಾವು ಹೋಗ್ತಾ ಇದ್ದೀವಿ, ಯಾರೋ ಒಬ್ಬರು ಲೇಡೀಸ್ ಗಾಡಿ ಓಡಿಸಿದ್ದಾರೆ. ಸೀದಾ ಬಂದೇ ಬಿಟ್ಟರು. ನಾನು ರೆಕಾರ್ಡ್ ಮಾಡಲಿಲ್ಲ, ನಾನು ಜಸ್ಟ್ ಅವಾಗಷ್ಟೇ ಆಫ್ ಮಾಡಿದ್ದೆ.
ನಿಮಗೊಂದು ವ್ಯೂ ತೋರಿಸ್ಬೇಕು ಅಂತ ಮತ್ತು ರೆಕಾರ್ಡಿಂಗ್ ಮಾಡಿ ಸ್ಟಾರ್ಟ್ ಮಾಡಿದ್ದೀನಿ. ಇದು ನೋಡಿ ವ್ಯೂ, ನದಿ ಮತ್ತು ಸಮುದ್ರ. ನದಿ ಸಮುದ್ರ ಸೇರೋ ಜಾಗ, ಅದರಲ್ಲೂ ಸೂರ್ಯ ಮುಳುಗೋ ಟೈಮು. ಸಂಜೆ ಈಗ 5 ಗಂಟೆ ಆಗಿದೆ. ಸೊ ರಿಫ್ಲೆಕ್ಷನ್ ಹಾಗೆ ಹೊಡಿತಾ ಇದೆ ಸೂರ್ಯನ ಕಿರಣಗಳು. ಸೊ ಇದು ಯಾವುದೋ ಫಿಶ್ ಮಾರ್ಕೆಟ್ ಅನಿಸುತ್ತೆ ಕಂಪ್ಲೀಟಾಗಿ. 34 ಕಿಲೋಮೀಟ್ರ್ ಇದೆ ಇನ್ನು ವರ್ಕಳಕ್ಕೆ. ಸೊ ವರ್ಕಳಗಿಂತ 34 ಕಿಲೋಮೀಟ್ರ್ ಹಿಂದೆಯೇ ಈ ಜಾಗ ಸಿಗುತ್ತೆ ನಿಮಗೆ, ಈ ಬ್ರಿಡ್ಜು, ಸೇತುವೆ. ಇದು ಫಿಶ್ ಮಾರ್ಕೆಟ್ ಕರೆಕ್ಟ್, ಯಾಕಂದರೆ ಸ್ಮೆಲ್ ಬರ್ತಿದೆ. ಸೊ ಸ್ಮೆಲ್ಲಲ್ಲಿ ಈಸಿಯಾಗಿ ಗೊತ್ತಾಗುತ್ತೆ. ಎಂಥ ವ್ಯೂ ಸಿಗ್ತಿದೆ ಅಂದರೆ ಸಖತ್ತಾಗಿದೆ ವ್ಯೂ ಮಾತ್ರ. ನಮಗಿದೆ ಸಮುದ್ರನ ಅಂತ ಅನಿಸ್ತಿದೆ, ಅಷ್ಟು ದೊಡ್ಡದಾಗಿದೆ. ಮತ್ತು ಲೆಫ್ಟ್ ಸೈಡಿಗೆ ಬಂದಿರೋದು ಇದು ಸಮುದ್ರ ಅಲ್ಲ, ಇದು ನದಿನೇ, ಸಿಕ್ಕಾಪಟ್ಟೆ ದೊಡ್ಡ ನದಿ. ಯಾವುದು ಅನ್ನೋದು ಗೊತ್ತಿಲ್ಲ ಅಷ್ಟೇ. ಗಾಡಿ ಓಡಿಸ್ತಿದ್ದಾರೆ, ಅವರಿಗೆ ಸ್ವಲ್ಪ ತ್ರಾಸ ಆಯ್ತಂತೆ. ಹಾಗಾಗಿ ಅವ್ರಿಗೆ ಕೊಟ್ಟೆ, ಅವರು ಓಡಿಸ್ತಿದ್ದಾರೆ, ನಾನು ಹಿಂದೆ ಕೂತ್ಕೋತಾ ಇದ್ದೀನಿ. ಈಗ ಮತ್ತೊಂದು ಸೇತುವೆ ಬರ್ತಿದೆ, ಸೇತುವೆ ಮೇಲೆ ಪಾಸ್ ಆಗ್ತೀವಿ ಈಗ. ಇದು ಅಷ್ಟೇ ಚೆನ್ನಾಗಿದೆ, ಸ್ವಲ್ಪ ದೊಡ್ಡದಾಗಿದೆ. ಸಖತ್ ದೊಡ್ಡದಾಗಿದೆ. ಇನ್ನೊಂದು ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಮೋಸ್ಟ್ಲಿ ಹೈವೇ ಇದೆ ಅನಿಸುತ್ತೆ. ಚೆನ್ನಾಗಿದೆ ರೋಡ್ ಮಾತ್ರ, ಭಾರಿ ಅಂದರೆ ಭಾರಿ ಅಧ್ವಾನವಾಗಿದೆ ರೋಡ್. ಕಾಲದಲ್ಲಿ ಇದನ್ನು ಮುಗಿಸ್ತಾರೋ ಗೊತ್ತಿಲ್ಲ, ಆದರೆ ಆದಷ್ಟು ಬೇಗ ಮುಗಿಸಿದ್ರೆ ಜನರಿಗೆ ಅನುಕೂಲ ಆಗುತ್ತೆ ಅಷ್ಟೇ. ಮಳೆ ಸ್ಟಾರ್ಟ್ ಆಯಿತು, ಹನಿತಾ ಇದೆ. ಸೊ ನಮಗೆ ಮೋಸ್ಟ್ಲಿ ಸನ್ಸೆಟ್ ಸಿಗೋದಿಲ್ಲ ಅಂತ ಅನಿಸುತ್ತೆ. ನೋಡ್ಬೇಕು ಏನೇನಾಗುತ್ತೋ ಎಲ್ಲ. ನೀವಿಲ್ಲಿ ನೋಡ್ಬೋದು, ಬೀಚ್ ಪಕ್ಕನೇ ಹೋಗ್ತಾ ಇದ್ದೀವಿ. ಒಳ್ಳೆ ವ್ಯೂ ಪಾಯಿಂಟು, ಸನ್ಸೆಟ್ ಆಗೋ ಟೈಮು. ಸುತ್ತೂರ ನಮಗೆ ತೆಂಗಿನ ಮರನೇ ಕಾಣಿಸ್ತಿದೆ, ಎಲ್ಲಿ ನೋಡಿದ್ರು ತೆಂಗಿನ ಮರ. ರೈಟ್ ಸೈಡಲ್ಲಿ ಸಮುದ್ರ ಕಾಣುತ್ತೆ, ಲೆಫ್ಟ್ ಸೈಡಲ್ಲಿ ನದಿ ಕಾಣುತ್ತೆ. ಅಲ್ಟಿಮೇಟ್ ವ್ಯೂ ಮಾತ್ರ. ಹಾಗೆ ಮುಂದೆ ಹೋಗ್ತಾ ಇದೀವಿ ನಾವು, ಬೀಚ್ ಸೈಡಲ್ಲಿ, ಬೀಚ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ರೈಟ್ ಸೈಡಲ್ಲಿ ನಮಗೆ ಕಂಪ್ಲೀಟಾಗಿ ಬೀಚ್ ವ್ಯೂ ಕಾಣ್ತಾನೆ ಇರುತ್ತೆ. ಸಂಜೆ ಆಗೋ ಟೈಮು, ಸೂರ್ಯ ಮುಳುಗ್ತಿದ್ದಾನೆ. ಇದು ನಮಗೆ ಆಲ್ಮೋಸ್ಟ್ ಮರವಂತೆ ಬೀಚ್ ಥರನೇ ಕಾಣುತ್ತೆ, ಯಾಕಂದರೆ ನಿಮ್ಗೆ ಇಲ್ಲೆಲ್ಲ ಕಲ್ಲು ಹಾಕಿದ್ದಾರೆ ನೀಟಾಗಿ. ಸೊ ಮರವಂತೆ ಫೀಲ್ ಕೊಡುತ್ತೆ. ಆದರೆ ಮರವಂತೆ ಬೀಚೇ, ಎರಡು ಮಾತಿಲ್ಲ ಅದರಲ್ಲಿ. ಏನಕ್ಕೆ ಹಾಕಿರ್ತಾರಪ್ಪ ಅಂತಂದರೆ ಆದಷ್ಟು ಕಡಲ್ ಕೊರೆತನ ಕಡಿಮೆ ಮಾಡೋದಕ್ಕೋಸ್ಕರ ಈ ಥರ ಕಲ್ಲನ್ನ ಹಾಕಿರ್ತಾರೆ. ತುಂಬ ಚೆನ್ನಾಗಿದೆ ಇಲ್ಲಿ ನೋಡೋದಕ್ಕೆಲ್ಲ. ಹಾಗೆ ಮುಂದೆ ಹೋಗ್ತಾ ಇದ್ವಿ, ಲೆಫ್ಟ್ ಸೈಡಲ್ಲಿ ನಿಮಗೆ ಮೀನು ಮಾರಾಟಕ್ಕೆ ಇಟ್ಟಿರ್ತಾರೆ. ಅಲ್ಲೇ ಮೀನು ಹಿಡಿದು ಹಾಗೆ ಕೊಡ್ತಿರ್ತಾರೆ. ಖರೀದಿ ಮಾಡೋರೆಲ್ಲ ಖರೀದಿ ಮಾಡ್ಬೋದು. ಸುಮಾರಷ್ಟು ಜನ ಬಂದು ಖರೀದಿ ಮಾಡ್ತಾ ಇದ್ರು. ಹಾಗೆ ಸಂಜೆ ಟೈಮ್ ಆಗಿರೋದ್ರಿಂದ ಲೋಕಲ್ ಜನ ಎಲ್ಲ ಬಂದು ಈ ಬೀಚ್ ಸೈಡಲ್ಲಿ ವಾಕಿಂಗ್ಗೆ ಬರ್ತಿದ್ರು. ಸುಮಾರಷ್ಟು ಜನ ಇದ್ರು. ಸೇತುವೆ ದಾಟ್ಕೊಂಡು ಹಾಗೆ ಮುಂದಕ್ಕೆ ಹೋಗ್ತಾ ಇದ್ವಿ.
ಸಂಜೆ ಆಗಿತ್ತು, ಹಾಗೆ ಕತ್ಲು ಆಯಿತು. 5 ಗಂಟೆ ಒಳಗೆ ನಾವು ವರ್ಕಳ ರೀಚ್ ಆಗಬೇಕು ಅಂತ ಅನ್ಕೊಂಡ್ವಿ. ಆದರೆ 6 ಗಂಟೆ ಆದರೂ ಇನ್ನೂ ನಾವು ವರ್ಕಳ ರೀಚ್ ಆಗಿರಲಿಲ್ಲ. ಇನ್ನೂ ಸುಮಾರು 2 ಕಿಲೋಮೀಟರ್ ಅಷ್ಟಿತ್ತು ನಮಗೆ. ಆದರೂ ನಾವು ಬೀಚ್ ಸೈಡಲ್ಲೇ ಹೋಗ್ತಿದ್ವಿ. ಆ ಸ್ಟ್ರೀಟ್ ಲೈಟ್ಸ್ ಮಧ್ಯೆ ಒಂದು ರೈಡಿಂಗ್ ಅನುಭವ ಹೇಳಕ್ಕಾಗೋದಿಲ್ಲ. ಹಾಗಂತ ನಾವೆಲ್ಲೂ ನಿಲ್ಲಿಸ್ಲಿಲ್ಲ, ಹಾಗೆ ಮುಂದೆ ಹೋಗ್ತಾ ಇದ್ವಿ. ನಮ್ಮ ಫೈನಲ್ ಡೆಸ್ಟಿನೇಷನ್ ಇದ್ದಿದ್ದು ವರ್ಕಳ ಆಗಿದ್ರಿಂದ ಎಲ್ಲೂ ನಿಲ್ಸೋದು ಬೇಡ ಅಂತ ಮುಂದೆ ಹೋಗ್ತಾನೆ ಇದ್ವಿ. ನಿಮ್ಗೆ ಈ ಬೀಚ್ ಸೈಡಲ್ಲಿ ನೋಡ್ಬೋದು, ಸುಮಾರಷ್ಟು ಸ್ಟಾಲ್ಸ್ ಇತ್ತು, ಸುಮಾರಷ್ಟು ಜನ ವಾಕಿಂಗು ಮಾಡ್ತಿದ್ರು. ಬೀಚ್ ಸೈಡಲ್ಲಿ ವಾಕಿಂಗ್ ಮಾಡೋ ಅನುಭವನೇ ಒಂಥರ ಚಂದ. ನಾವು ವರ್ಕಳ ರೀಚ್ ಆಗೋಷ್ಟೊತ್ತಿಗೆ ಆಲ್ಮೋಸ್ಟ್ 6 ಆಗಿತ್ತು. ಇನ್ನು ಮಾಡೋದೇನಿಲ್ಲ, ನಾವು ಅನ್ಕೊಂಡಿದ್ದೆಲ್ಲ ಆಗ್ಲೇಬೇಕಂತ ಏನಿಲ್ಲ ಅಲ್ಲ. ಇದು ವರ್ಕಳ ಬೀಚ್. ಈಗ ಸಮಯ 8:50. ನಮಗೆ ಹೊಟ್ಟೆ ಸಿಕ್ಕಾಪಟ್ಟೆ ಹಸಿವಾಗ್ತಾ ಇತ್ತು. ಸೊ ಏನು ಮಾಡಿದ್ವಿ ಅಂದರೆ, ಇಲ್ಲೇ ಬೀಚ್ ಸೈಡಲ್ಲೇ ಈ ಕೆಫೆ ಬ್ಲ್ಯಾಕ್ ಬೀಚ್ ಸೀ ಫುಡ್ ರೆಸ್ಟೋರೆಂಟ್, ಅದರ ಪಕ್ಕದಲ್ಲೇ ಇಲ್ಲಿ ಒಂದು ಹೋಟೆಲ್ ಇತ್ತು. ಸೊ ಈ ಹೋಟೆಲ್ ಪಕ್ಕ ನಾವು ದಾಲ್ ಮತ್ತು ರೈಸ್ ತಗೊಂಡ್ವಿ. ಇಲ್ಲಿ ಶಿಜ್ವಾನ್ ರೈಸ್ ತಗೊಂಡ್ವಿ. ಸೊ ಶಿಜ್ವಾನ್ ರೈಸು ತಿಂದ್ವಿ. ಓಕೆ ಥರ ಇತ್ತು, ಏನು ಅಷ್ಟೊಂದೇನು ಚೆನ್ನಾಗಿರಲಿಲ್ಲ, ಬಟ್ ಏನೋ ತಿನ್ನಬೇಕಿತ್ತಲ್ವ, ಸೊ ಅದಕ್ಕೆ ತಿಂದ್ವಿ. ಓಕೆ, ಇವಾಗ ವರ್ಕಳ ಬೀಚ್ನ ಎಕ್ಸ್ಪ್ಲೋರ್ ಮಾಡೋಣ. ಸೊ ಇದನ್ನು ಮಿನಿ ಟಿಬೆಟ್ ಅಂತ ಕೂಡ ಕರೀತಾರೆ. ಇದು ಮತ್ತೆ ಇದೆಲ್ಲ ರೆಸಾರ್ಟ್. ನೀವು ರೆಸಾರ್ಟ್ಗೆ ರೂಮ್ಸ್ ಕಾಣಿಸ್ತಾ ಇದೆ ನಿಮ್ಮಲ್ಲಿ, ಯಾರೋ ಇದ್ದಾರೆ. ಸೊ ಈ ಥರ ಬೀಚ್ ವ್ಯೂ ರೆಸಾರ್ಟ್ಸ್ ಜಾಸ್ತಿ. ಸೊ ಈ ಥರ ನಡ್ಕೊಂಡು ಕೆಳಗೆ ಬಂದರೆ ಮತ್ತೆ ನಿಮಗೆ ಇಲ್ಲಿ ಬೀಚು ಆಟ ಆಡೋಕ್ಕೆಲ್ಲ ಇರುತ್ತೆ. ಇಲ್ಲಿ ಆಟ ಆಡ್ಬೋದು, ಏನು ಬೇಕು ಇದೆಲ್ಲ ಶಾಪಿಂಗ್ ಮಾಡ್ಬೋದು, ಬಟ್ ಕಾಸ್ಟ್ಲಿ. ಸೊ ಇಲ್ಲಿ ಕೂಡ ಸ್ವಿಮ್ಮಿಂಗ್ ಪೂಲ್ ಇದೆ ನಿಮಗೆ ಈ ರೆಸಾರ್ಟಲ್ಲಿ. ಹೌದು, ನಿಮಗೆ ಕಲರ್ ಸಿಗುತ್ತೆ. ಏನು ಬೇಕು ಡ್ರಮ್ಸ್ ಬೇಕು ಅಂದರೆ, ಲೈಟ್ಸ್, ಹೇರ್ ಬ್ಯಾಂಡ್. ಸೊ ನಾವು ಬಂದು ಊಟ ಮಾಡಿದ್ದು ಈ ಜಾಗ. ಸೊ ಅಲ್ಲಿಂದ ನೀರು ಕುಡಿತಿದ್ದಾರೆ, ಮಮ್ಮಿನ ತಿಂತಾನೆ ಇದ್ದಾರೆ, ವಿನಯ್ ನೋಡ್ತಾ ಇದ್ದಾರೆ. ನೀವು ವೆಜ್ ಚಿಕನ್